ಫೈನು. ತುಂಬಾ ಚೆನ್ನಾಗಿದೆ ತಾನೆ, ಅವ್ರು ಬೇಜಾರಾಗಲ್ಲ. ಸುಪ್ರೀತಾ ಹೇಳ ನೀನಾದ್ರು. ನೋಡಿ, ಈ ಗಂಡಿಗೂ ಇನ್ನು ಹೆಣ್ಣು ಸಿಕ್ಕಿಲ್ಲ. ಯಾವ ಹೆಣ್ಣು ಕೇಳು, ನಿಮ್ಗೆಲ್ಲ ಸರಿಯಾಗಿರೋ ಭಾವ ಸಿಗ್ಬೇಕು, ಅವಾಗ ಸರಿ ಹೋಯ್ತೀರಾ ನೀವು ಅಂತ. ಹಳೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶ್ವಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಶಾಪಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ನಿಮಗೇನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಕ್ಚುಲಿ ಏನಂದರೆ, ಇವತ್ತು ನನ್ನ ಬ್ರದರ್ ಇನ್ ಲಾದು ಹಲ್ದಿ ಇವೆಂಟ್ ಇದೆ. ಎಷ್ಟು ಜನ ಬ್ರದರ್ ಇನ್ ಲಾ ಇದ್ದಾರೆ ಅಂತ ಅಂದ್ಕೊಂಬಿಡಿ. ನಂಗೆ ತುಂಬ ಜನ ಬ್ರದರ್ ಇನ್ ಲಾಸ್ ಇದ್ದಾರೆ. ಅದರಲ್ಲಿ ಒಬ್ರದ್ದು ಇವತ್ತು ಮದುವೆ, ನಾಳೆ ನಾಡಿದ್ದು ಮದುವೆ, ಇವತ್ತು ಹಲ್ದಿ ಇವೆಂಟ್. ಸೊ ಬಟ್ ನಾವು ಹಲ್ದಿ ಇವೆಂಟನ್ನ ಮಿಸ್ ಮಾಡಲ್ಲ, ಕಂಟಿನ್ಯೂ ಮಾಡ್ಕೋತೀವಿ. ಆದರೆ ನಮ್ಮ ಅಚಿಂತ್ಯಂಗೆ ಹುಷಾರಿರ್ಲಿಲ್ವ, ಸೊ ಅದಕ್ಕೋಸ್ಕರ ನಾವು ಪೀಡಿಯಾಟ್ರಿಷಿಯನ್ ಬಂದು ನಮ್ಮದು ಬೆಂಗಳೂರವರು. ಸೊ ಅದಕ್ಕೋಸ್ಕರ ಬೆಂಗಳೂರಿಗೆ ಬರ್ತೀವಿ. ಆ್ಯಂಡ್ ನನಗೆ ಅಲ್ಲಿ ಲೋಕಲಲ್ಲೂ ತೋರಿಸದೆ ಅಡ್ಜಸ್ಟ್ ಆಗಲಿಲ್ಲ ಆ್ಯಂಡ್ ಏನೂ ಎಫೆಕ್ಟಿವ್ ಅನಿಸ್ಲಿಲ್ಲ. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬೆಳಿಗ್ಗೆನೇ ಹೊರಟು ಬಂದು ನಮ್ಮ ಪೀಡಿಯಾಟ್ರಿಷಿಯನ್ನ ಮಾತಾಡಿಸಿ, ಪೇಷಂಟ್ನ ತೋರಿಸಿ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡಿಸ್ಕೊಂಡು ಈಗ ಹೊರಟಿದ್ದೀನಿ ಬ್ಯಾಕ್ ಟು ನಮ್ಮ ಮನೆ. ಸೊ ಹೋದ್ಮೇಲೆ ಹಲ್ದಿ ಇವೆಂಟ್ ಕಂಟಿನ್ಯೂ ಆಗುತ್ತೆ, ಮೆಹಂದಿ ಇವೆಂಟ್ ಇದೆ, ಲಾಟ್ ಆಫ್ ಫನ್ಸ್ ಇರುತ್ತೆ. ಹೇಗೆ ಗೋಪಿ ಅಣ್ಣನ ಮದುವೆ ಆಯಿತು, ಗೋಪಿ ಅಣ್ಣನ ಮದುವೆಲೆಲ್ಲ ಆಯಿತು, ಈ ಅಣ್ಣನ ಮದುವೆಲೂ ಹಾಗೆ ಆಗುತ್ತೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಮಮ್ಮಿ ಮನೆ ಹತ್ರ ಒಂದು ಸ್ವಲ್ಪ ಜ್ಯುವೆಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿದೆ, ಅದನ್ನ ಇಸ್ಕೊಂಡು ನಾವು ಊರಿಗೆ ಹೋಗೋಣ. ಅಲ್ಲಿ ಯಾವ ಥರ ಇವೆಂಟ್ ಆಗುತ್ತೆ ಅಂತ ನೋಡೋಣ. ಹಾಯ್ ಹೇಳಿ ಪಾರ್ಥ. ಹಾಯ್. ಇವ್ರು ನೋಡಿ ಇವ್ನು ಯಾವ ಥರ ಆಗಿದ್ದಾನೆ ಅಂದರೆ, ನನ್ನ ಮೈಕ್ ತಗೊತಾನೆ, ಹಿಂಗೆ ಅವನೇ ಇಟ್ಕೋತಾನೆ, ವಾಯ್ಸ್ ಓವರ್ ಕೊಡ್ತಾನೆ. ಅಂದರೆ ಬೇಸಿಕಲಿ ನಾವೇನು ಮಾಡ್ತೀವೋ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಆ್ಯಂಡ್ ಇವ್ರನ್ನಂತ ಒಂದ್ಸತಿ ನೋಡ್ಕೊಂಡು ಬಿಡಿ. ನೋಡಿ, ನಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಸಿದ್ದೀನಿ ಮದುವೆಗೆ ಅಂತ. ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಮೆಸೇಜ್ ಮಾಡಿ. ಹೆಣ್ಮಕ್ಳೆಲ್ಲ ಮೆಸೇಜ್ ಮಾಡಿಬಿಡಿ, ಅಲ್ಲ ಸರಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿಬಿಡಿ. ಸೊ ಯಾಕೆ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದು? ಮೆಸೇಜ್ ಮಾಡಿದ್ರೆ ಇವಳು ನೋಡ್ತಾಳೆ, ಹುರ್ಕೊಂತಾಳೆ, ಯಾಕೆ ಬೇಕು? ಕಮೆಂಟ್ ಮಾಡಿಬಿಡಿ ಸುಮ್ಮನೆ. ನಾನೇನು ಹುರ್ಕೊಳಲ್ಲ, ನಾನು ಯಾವಾಗ ಹುರ್ಕೊಂಡಿದ್ದೀನಿ. ಇವ್ರು ಹೆಂಗ್ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಇವ್ರಿಗೆ ಫುಲ್ ಹುಡುಗಿರ್ ಫಾಲೋವರ್ಸ್ ಇದ್ದಾರೆ, ನಾನೇ ಎಲ್ಲಾರನ್ನೂ ಏನದು ಪ್ರಾಹಿಬಿಟ್ ಮಾಡಿದ್ದೀನಿ ಅನ್ನೋ ಥರ ಆಡ್ತಾ ಇದ್ದಾರೆ. ಅಷ್ಟೆಲ್ಲ ಸೀನೆಲ್ಲ ಇಲ್ಲ, ಇವ್ರಿಗೆ ಯಾರು ಬಿದ್ದಿಲ್ಲ, ನಾನು ಮದುವೆ ಆಗಿರೋದೇ ಹೆಚ್ಚು. ಎನಿವೇಸ್, ಜೋಕ್ಸ್ ಅಪಾರ್ಟ್, ನಂಗೊಂದು ಆ್ಯಕ್ಚುಲಿ ಕಾಲ್ ಬರ್ತಾ ಇದೆ. ಸೊ ಹಲ್ದಿ ಇವೆಂಟ್ ಯಾವ ಥರ ನಡೆಯುತ್ತೆ ಏನು ಅಂತ ನೋಡೋಣ ಬನ್ನಿ. ಆ್ಯಂಡ್ ಹೋಪ್ ನಮ್ಮ ಅಚಿಂತ್ಯ ಬೇಗ ಹುಷಾರಾಗಿ ನಾಳೆ ಫಂಕ್ಷನ್ನ ಫುಲ್ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ, ಅಲ್ವಾ ಪಾರ್ತು? ಅಂತಾನ ಊಟ ಹೆಂಗಿದೆ? ಚೆನ್ನಾಗಿದೆ. ಇವ್ರು ನಮ್ಮ ಅತ್ತೆ ನಂಬರ್ 2, ಇವ್ರ ಅತ್ತೆ ನಂಬರ್ 5. ತುಂಬಾ ಚೆನ್ನಾಗಿದೆ. ದೊಡ್ಡ ಸೊಸೆ ಅಂತ ಹೇಳು. ಯಾರು ಅದು ಅವಾಗ ನೆಕ್ಸ್ಟ್ ಹೇಳ್ತೀನಿ, ಎಲ್ಲ ಫಸ್ಟ್ ಅತ್ತೆದಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಂ, ನಮ್ಮ ಅತ್ತೆ ನಂಬರ್ 4 ಇವರು. ಅದು ಪೀಸ್ ಇದ್ದಂಗಿಲ್ಲ. ನಾನು ಹಾಕೊಂಡು ತೆಗಿಬೇಕು. ಆಶೀಕ ನೀವು ಆಗಿ ಬಿಡಿಸಿ ಅವ್ರ ಹೆಸರು ಬೈಕ್ಬಿಡು ಅಲ್ಲಿಗೆ. ಪಿ ಅಂತ ಹಾಕಿ ಈ ಫುಲ್ ಯೂಟ್ಯೂಬ್ ಸರ್ಚ್ ಮಾಡ್ತೀವಿ. ಅಕ್ಕ
ಅಲ್ಲಿ ಹೋಗಿನ ಫೋಟೋ ಹಿಡಿಬೇಕು ಹೊರದ್ರಂಗೆ ಏ ಗದ್ರ ಅವ್ರನ್ನ ಮೇನ್ ಯಾಕೆ ಹೋಯ್ತೀವಿ ಎಲ್ಲ ಹೋಯ್ಲ ಕಿತ್ಬಿಟ್ರು. ಅಯ್ಯೋ ಯಾರಿದ್ದಾರೆ ಬಿಣ ಅಲ್ಲಿ ನಿಮ್ಮ ಮನೆ ಇದ್ರ ಹತ್ರ ಸೋಫಾ ಹತ್ರ ಒಂದು ಇದಿಟ್ಟಿದ್ದೀನಿ ಬ್ಯಾಗಲ್ಲಿ ಖರ್ಚು ಕೊಡಮ್ಮ ಹಳ್ಳಿ ಕಡೆ ಯಾವ ಥರ ಮೆಹಂದಿ ಇವೆಂಟ್ ನಡೆಯುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಆಯಿತಾ. ಇಲ್ಲಿ ಮೆಹಂದಿ ಆರ್ಟಿಸ್ಟ್ ಬರಲ್ಲ, ಬಟ್ ಮೆಹಂದಿ ಅಂತೂ ಹಾಕ್ಸ್ಕೋತೀವಿ. ಬಟ್ ಡಿ ಜೆ ಮ್ಯೂಸಿಕ್ಗೆ ದೊಡ್ಡ ದೊಡ್ಡ ಆಡಿಯೋ ಸಿಸ್ಟಮ್ಸ್ ಇರಲ್ಲ, ಬಟ್ ಆದ್ರೂ ಮ್ಯೂಸಿಕ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ತೀವಿ. ಎಲ್ಲನೂ ನಮ್ಮ ತಕ್ಕಂಗೆ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವಿಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನಾಟ್ ಫ್ಯಾನ್ಸಿ ಐಟಮ್ಸ್ ನೋಡೋಕ್ಕಾಗೋದಿಲ್ಲ ಇಲ್ಲಿ. ಆ್ಯಂಡ್ ಇವರು ಬಂದು ಮುಸ್ಲಿಮ್ಸ್ ಅವರು ಕೆಂಚನಹಳ್ಳಿಯಿಂದ ಹರೀಶವ್ರ ಅತ್ತೆ ಊರಿಂದ ಬಂದಿದ್ರ. ಅವ್ರ ಹತ್ರ ಎಲ್ಲರೂ ಸೇರಿಕೊಂಡು ಹುಡುಗಿರು ಈ ಥರ ಗುಂಪಲ್ಲಿ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೋತೀವಿ. ನೀವು ಯಾರಾದರೂ ಮುಸ್ಲಿಮ್ಸ್ ಹತ್ರ ನೆಕ್ಸ್ಟ್ ಟೈಮ್ ಮೆಹಂದಿ ಹಾಕ್ಸ್ಕೋತಾ ಇದ್ರೆ ಇಟ್ಸ್ ಮೈ ಪರ್ಸ್ನಲ್ ಸಜೆಷನ್ ಆಯಿತಾ. ನೀವು ಅವ್ರ ಹತ್ರ ಇಂಡಿಯನ್ ಡಿಸೈನ್ ಹಾಕ್ಸ್ಕೋಬೇಡಿ, ಲೈಕ್ ಅರೇಬಿಕ್ ಡಿಸೈನ್ ಹಾಕ್ಸ್ಕೊಳ್ಳಿ. ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಹಾಕ್ತಾರೆ ಅರೇಬಿಕ್ ಡಿಸೈನ್ನ. ಸೊ ಅದಕ್ಕೋಸ್ಕರ ಅರೇಬಿಕ್ ಡಿಸೈನ್ ಹಾಕ್ಸ್ಕೊಳ್ಳಿ ಆಯ್ತಾ. ನಾನು ಅದಕ್ಕೆ ಯಾವಾಗಲೂ ಯಾರ ಹತ್ರ ಮುಸ್ಲಿಮ್ಸ್ ಹತ್ರ ಹೋದ್ರೆ ನಾನು ಯೂಶಲಿ ಅರೇಬಿಕ್ ಡಿಸೈನ್ನೇ ಪ್ರಿಫರ್ ಮಾಡ್ತೀನಿ, ನಾಟ್ ಇಂಡಿಯನ್ ಡಿಸೈನ್. ಬಯಕೆಗಳನ್ನೆಲ್ಲ ಮೆಹಂದಿ ಹಾಕೋರ್ಗೆ ಏನಾರು ಹೇಳ್ಬೇಕು ತಾನೆ, ಅವ್ರು ಬೇಜಾರಾಗಲ್ಲ. ಸುಪ್ರೀತಾ ಹೇಳ ನೀನಾದ್ರು. ಸುಪ್ರೀತಾ ಇಬ್ರು ನಮ್ಮ ಆ್ಯಕ್ಚುಲಿ ಮುನ್ಸ್ಕೊಂಡಿದ್ಲು, ಯಾಕಂದರೆ ಫಸ್ಟ್ ಟೈಮ್ ಮಧ್ಯದಲ್ಲಿ ನಾನು ತುರದ್ನ. ಆಮೇಲೆ ನನ್ನಿಂದ ಇನ್ನೊಬ್ರು ಯಾರೋ ಬಂದ್ರ, ಅವಳು ಎಲ್ಲರೂ ನನಗೆ ಬಿಡ್ದಂಗೆ ಇವರೇ ಮಧ್ಯದಲ್ಲಿ ತುರ್ಕೊತಾ ಇದ್ದಾರೆ ಅಂತ ಪಾಪ ಬೇಜಾರು ಮಾಡ್ಕೊಂಡು ಹೋಗಿ ಮಲ್ಕೊಂಡಿದ್ಲು. ಫೈನಲಿ ಬಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡ್ಬಂದ್ವಿ. ಇನ್ನು ಇದು ಬೆಳಿಗ್ಗೆ ದಿನ ಆಯಿತಾ. ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಮನೇಲೇ ಸ್ವಲ್ಪ ದೇವ್ರಿಗೆಲ್ಲ ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ತೊಗೊಂಡು ಆಮೇಲಿಂದ ಚೌಟ್ರಿಗೆ ಹೋಗ್ತೀವಿ. ಇದೊಂದು ಪದ್ಧತಿ ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ಗೋಪಿ ಅಣ್ಣನ ಮದುವೆಲಿ ನಂಗೆ ಇಷ್ಟೆಲ್ಲ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ನಾನು ರೆಡಿ ಆಗೋಕ್ಕೆ ಹೋದೆ, ಬರೋ ಅಷ್ಟು ಲೇಟ್ ಆಗಿತ್ತು. ಆಮೇಲೆ ರಾವ್ಗಲ ಇತ್ತು ಅಂತ ಅದು ಇದು ಎಲ್ಲ ಸೇರಿ ಕ್ಲಮ್ಸಿ ಆಗೋಗಿ ಇನ್ನೂ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿರಲಿಲ್ಲ. ಸೊ ಅಣ್ಣನ ಮದುವೆಲಿ ಅದೆಲ್ಲ ಕವರ್ ಮಾಡಿದ್ದೀನಿ. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಈ ಸತಿ ಮೇಕಪ್ ಮಾಡಿಸ್ಕೊಂಡಿದ್ದಾಗಿದ್ದು, ರೆಡಿ ಆಗಿದ್ದಾಗಿದ್ದು ಎಲ್ಲ ಟೈಮ್ ಟು ಟೈಮ್ ಆಗಿತ್ತು. ಮತ್ತು ಎಲ್ಲ ಶಾಸ್ತ್ರಗಳಿಗೂ ಅಟೆಂಡ್ ಆಗಿರೋದಾಗಿರ್ಬೋದು, ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಗೋಪಿ ಅಣ್ಣನ ಮದುವೆಲಿ ಅದೊಂದು ಎಡವಟ್ಟಾಯಿತು. ನಿಮಿಷ. 1 ನಿಮಿಷ. ಏನಾಗಲ್ಲಪ್ಪ, ಕೈ ಮಾಡ್ಕೊಂತೀನಿ. ಬನ್ನಿ ಸ್ಥಾನ. 1 ನಿಮಿಷ. 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 1 ನಿ
ಆ ಪಿಳ್ಳೆ ಕೊಟ್ಬಿಡೋದಲ್ವಾ ಎಡ್ಕಾಲ್ ಬಿಗಿ ಪಾದದ ಮೇಲೆ ತಲೆ ಇಡ ಅತ್ತೆ ಅತ್ತೆ ಹೇಳಿದ್ದು ಇನ್ನು ಒಂದು ರೌಂಡ್ ಎಲ್ಲರ ಕಾಲಿಗೂ ಬಿದ್ದಾದ್ಮೇಲೆ ಗಂಡು ನೆಕ್ಸ್ಟ್ ಬಂದು ಕಾರ್ ಪೂಜೆ ಮಾಡಿ ಆಮೇಲಿಂದ ಚೌಟ್ರಿಗೆ ಹೋಗ್ತಾರೆ. ಆ್ಯಂಡ್ ಗಂಡನ್ನ ನಾವು ಮದುವೆ ಟೈಮಲ್ಲಿ ಆಚೆ ಕರ್ಕೊಂಡು ಹೋಗಬೇಕು, ಎಲ್ಲೇ ಹೋಗಬೇಕು ಅಂದರೂ ಕಳಸ ಹಿಡ್ಕೊಂಡು ಹೋಗಬೇಕು. ಅಂದರೆ ರಿಸೆಪ್ಷನ್ ಮತ್ತು ಧಾರೆ ದಿನ ಏನೇ ಶಾಸ್ತ್ರಕ್ಕೆ ಹೋಗಬೇಕಾದ್ರೂ ಕಳಸ ಜೊತೇಲಿ ಇರಲೇಬೇಕು. ಆ್ಯಂಡ್ ಈ ಪದ್ಧತಿ ನಾವು ಫಾಲೋ ಮಾಡ್ತೀವಿ. ನೀವು ಇದನ್ನೆಲ್ಲ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹರ್ಷಣ್ಣನ ಮದುವೆ ಹೇಗಾಯಿತು ಅಂತ ಹೋಗಿ ನೋಡ್ಕೊಂಡು ಬನ್ನಿ.
feels right. Catching a breeze, love moving through me like a wildfire, like a wildfire. Hey, I'm never the same. Golden sunlight. If I'm going with you, I know we'll get to the other side. Sinking in. ಗೈಸ್ ಮದುವೆ ಮುಗೀತು. ಈಗ ಹೆಣ್ಣೊಪ್ಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಈಗ ಹೆಣ್ಣೊಪ್ಸ್ತಾರೆ ಅಂತ. ನಾನು ಚಾಪೆ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ಕೇಳಿ ಯಾಕೆ. ರಾತ್ರಿ ಎಲ್ಲ ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ, ಆರಿಸ್ಕೊಂಡು ಮಲ್ಕೊಂಡೋಗಿ ಯಾರ್ದೋ ಚಾಪೆ ಹೊಡೆದು ಹಾಕೊಂಡಿದ್ದಾರೆ. ಯಾರ್ದೋ ಅಲ್ಲ, ನಮ್ದೇ ಚಾಪೆ. ನೋಡಿ, ಈ ಗಂಡಿಗೂ ಇನ್ನೂ ಹೆಣ್ಣು ಸಿಕ್ಕಿಲ್ಲ. ಯಾವ ಹೆಣ್ಣಿದ್ರೆ ಸಜೆಸ್ಟ್ ಮಾಡಿ. ಅವ್ರ ಮನೆಯಲ್ಲಿ ದೊಡ್ಡವರು ನಮ್ಮ ಮನೆ ದೊಡ್ಡವ್ರಿಗೆ ಒಪ್ಪಿಸ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಮಾವಂಗೆ ಒಪ್ಪಿಸ್ತಾ ಇದ್ದಾರೆ ಹೆಣ್ಣ. ಈಗ ನಮ್ಮ ದೊಡ್ಡ ಮಾವ ಹೆಣ್ಣ ಕರ್ಕೊಂಡೋಗಿ ಗಂಡಿಗೆ ಒಪ್ಪಿಸ್ತಾರೆ. ಇದನ್ನೇ ಹೆಣ್ಣು ಒಪ್ಪಿಸೋ ಶಾಸ್ತ್ರ ಅಂತ ನಮ್ಮ ಕಡೆ ಹೇಳ್ತೀವಿ. ಆ್ಯಂಡ್ ನೀವು ಈ ಶಾಸ್ತ್ರನೆಲ್ಲ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಚೆನ್ನಾಗಿ ಮಾಡ್ತಾರೆ. ಅಮ್ಮ ಎಲ್ಲಿತ್ತು? ಹೊಳ್ತಾನೆ ಇಲ್ಲ. ನಾಲ್ಕು ಜನ ಕೂತಾರೆ, ಏನು ಕೆಲಸ ಮಾಡಿಲ್ಲ, ಬರೀ ಮಾತಷ್ಟೇ. ಇವರಂತೂ ಬರೀ ಮಾತಷ್ಟೇ. ನೋಡು, ಸುಮ್ಮನೆ 10 ರೂಪಾಯಿ 20 ರೂಪಾಯಿ ಲೆಕ್ಕ ಬರೀತಾರೆ. 1000 ರೂಪಾಯಿ ಲಕ್ಷ ರೂಪಾಯಿಗಳಿಲ್ಲ. ಇವರು ಈ ಓನರ್ ಮಾತ್ರ ಲಕ್ಷ ರೂಪಾಯಿ ಖರ್ಚು ಮಾಡೋರು ಅಷ್ಟೇ. ಮಡ್ಲಕ್ಕಿ ಎಲ್ಲ ತುಂಬ ಆದಮೇಲೆ ಚೌಟ್ರಿಯಿಂದ ಹೊರಗಡೆ ಬಂದಮೇಲೆ ಸಡ್ಲಿಸೋ ಶಾಸ್ತ್ರ ಅಂತ ಮಾಡ್ತಾರೆ. ಏನೂ ಇಲ್ಲ, ಸಿಂಪಲ್ ಆಯಿತಾ. ಅವ್ರು ತವ್ರ ಮನೆಯಿಂದ ಅಕ್ಕಿ ಎಲ್ಲ ತುಂಬಿರ್ತಾರಲ್ಲ, ಅದರಲ್ಲಿ ಒಂದು ಇಡೀ ಅಕ್ಕಿನ ತೊಗೊಂಡು ಇರುವೆ ಗೂಡಕ್ಕೆ ಹಾಕಬೇಕು. ಇದೊಂದು ಶಾಸ್ತ್ರ ನಾವು ಫಾಲೋ ಮಾಡ್ತೀವಿ. ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ ಅಷ್ಟೇ. ಸಡ್ಲಿಸ್ಬಿಟ್ಟು ಆ ಒಂದು ಇಡೀ ಅಕ್ಕಿನ ಇರುವೆ ಗೂಡಿಗೆ ಹಾಕಿದ್ರೆ ಮುಗೀತು. ಈ ಶಾಸ್ತ್ರ ನಾವು ಒಂದು ಫಾಲೋ ಮಾಡ್ತೀವಿ. ನೀವು ಇದನ್ನೆಲ್ಲ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಅಳ್ತಾ ಇದ್ದಾಳೆ. ಅಂತ ಅಳ್ತಾ ಇದ್ದಾಳೆ. ಏನಲ್ಲಿ ಕೇಳು, ನಿಮ್ಗೆಲ್ಲ ಸರಿಯಾಗಿರೋ ಭಾವ ಸಿಗ್ಬೇಕು, ಅವಾಗ ಸರಿ ಹೋಯ್ತೀರ ನೀವು. ಒಂದ್ ದಿವಸ ಅನ್ಭವಿಸ್ತೀವಿ, ನೀನ್ ಹೆಂಗೆ ಅನ್ಭವಿಸ್ತೀವಿ ಅಂದ್ಕೊಂಡೆ. ಅದನ್ನ ನೋಡ್ಕೊತಾನೆ ಅದನ್ನ. ನಿಮ್ಗಳಿಗೆಲ್ಲ ಸರಿಯಾಗಿ ಭಾವ ಸಿಗ್ಬೇಕು. ಸರಿಯಾಗಿ ಅಂದ್ರೆ ತಪ್ಪುಗೆ ಚೌಟ್ರಿ ನಾವು 6 ಜನ ಮಾತಾಡಲ್ಲ. 6 ಜನ ಬಾಬ ಇದ್ರು ಗಿರ್ಗಿಟ್ಲೆ ಆಡ್ಸಂತ ಸಿಕ್ಕಿರ್ ಪಕ್ಕ ಆಡಿಸ್ತಾನೆ. ಯಾಕೆ ಹಂಗೆ ಆಶಿಸ್ತೀರಾ? ಅವಳು ಅವಾಗ ಹೇಳಲಿಲ್ಲ. ತಸ್ಕೊಳ್ಳೇನ ನೀನು ನಾವು ಅಂದ. ಮಾತಾಡಾಯ್ತು, ಏನಾರು ಹೇಳು. ಏನ್ ಹೇಳಣ್ಣ? ಹಲೋ, ಚೆನ್ನಾಗಿರೋ, ಮನೆ ಮಾಡಿ ಒಳ್ಳೇದಾಗ್ಲಿ. ಕೇಳಿ ಕೇಳಿ ವಿಡಿಯೋ ಮಾಡಿಸ್ಕೊಂತಾರೆ. ಅಲ್ಲೂ ವಿಡಿಯೋ ಮಾಡಕ್ ಬರ್ಬೇಕು ನೀವು. ಇಲ್ಲ ಇದೆ ಕೆಲಸ. ಅಲ್ಲಿ ಬೇಡ. ಭಾಗ್ಯಲಕ್ಷ್ಮಿ ಮೆಲ್ಲ ಮೆಲ್ಲನೆ ಬರ್ತಾಳಮ್ಮ, ಶ್ರೀಗಂಧ ಮನೆಗೆ ಬೆಳಕು ತರಳಮ್ಮ, ಮನೆತನದ
ಅದೇನ್ ಕೇಳಮ್ಮ ಕೊಡ್ತೀನಿ 7 ವರ್ಷ ಏನು ಅನ್ನೋ ಏನ್ ಬೇಕು ಅನ್ನೋ ಏನ್ ಬೇಕು ಅನ್ನೋ ಏನ್ ಬೇಕು ಅನ್ನೋ ಕೇಳ್ತೀವಿ ನಮ್ಮವ್ರು ಹೇಳ್ತಾ ಇಲ್ಲ ನಂದಿಗೆ ಕೊಡ್ಬೇಕು ಎಕ್ಸ್ಚೇಂಜ್ 12 ವರ್ಷ ನಿನ್ಗೆ ನಿನ್ನೆ ನಿಂಕತ್ತದ ನಂಗೆ ಇಲ್ಲ ಬ್ಯಾಡ ಆಯ್ತು ಕೊಡ್ತೀನಿ ಕಣಮ್ಮ ಗಂಡಿಗೆ ಹೆಂಗ್ ಕೊಡ್ತೀಯಾ ಕೊಡ್ತಾಳ ಆಯ್ತಾ ಕೊಡ್ತೀನಿ ನಿನ್ ಮಗಂಗೆ ಎಷ್ಟ ವಯಸ್ಸು ನಿನ್ ಮಗಂಗೆ 5 ವರ್ಷ ಆಗಿದ್ರೆ ನಾನು ಕೊಡ್ತೀನಿ ಎಷ್ಟೋ ನಾವು ತಮಾಷೆ ಅಪ್ಪ ಹೊಡೆದು ಬಿಡ ಸಾರಿ ಕಣ ಕೊಡಿ ಒಂದ್ಸತಿ ಟ್ರೈ ಮಾಡ್ಬೇಕು ಸಾಕು ಬರ್ರಿ ಅಕ್ಕ ಪ್ಲೀಸ್ ನನ್ನ ಇಲ್ಲ ಇಲ್ಲ ನೀನು ನಾನು ಏನು ಮಾಡಲ್ಲ ಇನ್ನು ಈಗ ಮನೆ ತುಂಬಿಸೋ ಶಾಸ್ತ್ರ ಎಲ್ಲ ಆದಮೇಲೆ ದೇವ್ರ ದೀಪ ಎಲ್ಲ ಹಚ್ಚಿ ಈಗ ಸ್ಟವ್ ಪೂಜೆ ಮಾಡಿ ಹುಡುಗ ಹುಡುಗಿ ಇಬ್ಬರೂ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇನ್ನು ಹಾಲು ಉಗ್ಸೋ ಶಾಸ್ತ್ರ ಎಲ್ಲ ಆದಮೇಲೆ ಹರ್ಷಣ್ಣನ ಇವತ್ತು ಲಾವಣ್ಯ ಅವ್ರ ಮನೆಗೆ ಕಳಿಸ್ಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಕಟ್ಟಿ ಮಡ್ಲು ದುಂಬಿ ಅವ್ರನ್ನ ವಾಪಸ್ ಅವ್ರ ಮನೆಗೆ ಕಳಿಸ್ಬೇಕು. ಆಮೇಲೆ ರಾವುಗಾಲ ಬೇರೆ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲ ಈವೆಂಟ್ಸ್ನು ಬೇಗ ಬೇಗ ಮಾಡ್ಕೋತಾ ಇದ್ದೀವಿ. ಯಾರು ಬಗ್ಗಲ್ಲ ಇರೋದಿಲ್ಲ ಡ್ರೋನ್ ಶಾಟ್ ನೋಡಿ ಇನ್ನು ಈಗ ಮಡ್ಲೆಲ್ಲ ತುಂಬಿಸಿ ಹುಡುಗಿನಿಬ್ರು ಹುಡುಗಿ ಮನೆಗೆ ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿಗೆ ಹರ್ಷಣ್ಣನ ಮದುವೆ ಮುಗಿತು. ಬಟ್ ಬ್ಲಾಗಿನ್ನು ಕಂಟಿನ್ಯೂ ಆಗುತ್ತೆ. ಇದಾದಮೇಲೆ ನಮ್ಮ ಹಳೆ ಮನೆ ಟೂರ್ ಕೂಡ ಮಾಡಿದ್ದೀನಿ. ಹೋಗಿ ಒಂದ್ಸತಿ ನೋಡ್ಕೊಂಡು ಬನ್ನಿ. ಹಾಯ್, ಇದು ಆ್ಯಕ್ಚುಲಿ ನಮ್ಮ ಹಳೆ ಮನೆ ಆಯಿತಾ. ಹಳೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ಒಂದು ರೆಸ್ಟ್ ರೂಮ್. ಇಲ್ಲಿ ಲೈಟೆಲ್ಲ ಇಲ್ಲ, ಇದೇ ನಮ್ಮ ರೆಸ್ಟ್ ರೂಮ್, ಅವಾಗಿನ ರೆಸ್ಟ್ ರೂಮ್. ಅಂದರೆ 1.5 years ಆಗೋ ನಾವು ಇಲ್ಲೇ ಇದ್ದಿದ್ದು. ನೆಕ್ಸ್ಟ್ ಇಲ್ಲೊಂದು ವಟಾರ ಥರ ಬಾಲ್ಕನಿ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ನಾವು ಒಟ್ಟಿಗೆ 5 ಜನನೂ 5 ಮನೆಯವ್ರು ಒಟ್ಟಿಗೆ ಇದ್ದಿದ್ದಿಲ್ಲಿ. ಸೊ 5 ಜನನೂ ಇದ್ದಾರೆ ಇಲ್ಲಿ. ಎಲ್ಲ ಮನೆಯೂ ಅಟ್ಯಾಚ್ಡ್, ಒಂದಕ್ಕೊಂದು ಇಂಟರ್ಲಿಂಕ್ಡ್, ಕನೆಕ್ಟ್ ಆಗಿದೆ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಇದು ಬಂದು ನಮ್ಮ ಮನೆ ಹಾಲ್, ಹಾಲ್. ಇದೆಲ್ಲ ಫ್ರಿಜ್ಜು ನಮ್ಮ ಬೆಂಗಳೂರು ಐಟಮ್ ಆಯಿತಾ. ಸೊ ಇಲ್ಲೇ ಇಟ್ಕೊಂಡಿದ್ದೀವಿ ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಇಲ್ಲಿ ಒಂದು ರೂಮ್ ಇತ್ತು. ಸೊ ಇದೊಂದು ಸ್ಪೇಸ್. ಇನ್ನು ಇಲ್ಲಿ ಬಂದರೆ ಕಿಚನ್. ಇದು ನಮ್ಮ ಕಿಚನ್ ನೋಡಿ. ಆ್ಯಕ್ಚುಲಿ ಇಲ್ಲಿ ಹಳೆ ಕಾಲದ್ದು ಒಲೆ ಇಟ್ಟಿದ್ದಾರೆ. ಇಲ್ಲೇ ಅಡುಗೆ ಮಾಡ್ತಿದ್ದಂತೆ. ಆ್ಯಕ್ಚುಲಿ ಈ ಸ್ಪೇಸ್ ಎಲ್ಲ ಮುಂಚೆ ಒಲೆನೇ ಇತ್ತಂತೆ. ನಮ್ಮ ಮಾವ ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಿನೋವೇಟ್ ಮಾಡಿ ಇಷ್ಟೇ ಸ್ಪೇಸಲ್ಲಿ ಎಷ್ಟೊಂದು ಸಾಮಾನು ಇಟ್ಟಿದ್ವಿ ನಾವು ಅವಾಗ. ಸೊ ಇಲ್ಲಿ ಹೋದರೆ
ಒಂದು ರೂಮ್ ಇದೆ. ಅಬ್ಬಾ, ಇಲ್ಲಿ ದೇವ್ರ ಮನೆ ಇದೆ. ಇದೇ ನಮ್ಮ ದೇವ್ರ ಮನೆ. 2 ವೆಂಕಟೇಶ್ವರನ ಫೋಟೋ ಇದೆ ಇಲ್ಲಿ. ಓಕೆ, ಈಗ ನೀವೆಲ್ಲ ನಮ್ಮದು ಹೊಸ ಮನೆ ವ್ಲಾಗ್ನ ನೋಡಿದ್ರಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಕ್ವೆಶನ್ ಬಂದು ನೀವು ಎಷ್ಟು ಖರ್ಚು ಮಾಡಿದ್ರಿ ಆ ಮನೆಗೆ ಅಂತ. ಬೇಸಿಕಲಿ ಆ ವಿಷಯ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾದ್ರೇ ಹೇಳಬೇಕಾ ಹೇಳ್ಬಾರ್ದು ಅಂತ ತುಂಬ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ನಾನು ನನ್ನ ಹಸ್ಬೆಂಡ್ ಬೇಡ ಅಂತ ಅಂದ್ಕೊಂಡು, ಸೊ ನಾವಿಬ್ಬರು ಆ ಮನೆಯದು ಪ್ರೈಸಸ್ನ ನಾವು ಹೇಳಿಲ್ಲ ಎಷ್ಟು ಖರ್ಚಾಗಿದೆ ಅಂತ. ಆ್ಯಂಡ್ ಮನಿ ಈಸ್ ನಾಟ್ ಎನ್ ಎಲಿಮೆಂಟ್, ಆಯಿತಾ. ಇಲ್ಲಿ ಎಮೋಷನ್ಸ್ ಇದೆ, ನಮ್ಮ ರೂಟ್ಸ್ ಇದೆ, ಅಲ್ಲಿ ಕೂಡ ಫೀಲಿಂಗ್ಸ್ ಇದ್ದಾವೆ, ಆ ಕಷ್ಟ ಇದೆ, ಶ್ರಮ ಇದೆ. ಸೊ ಮನಿ ಹೇಳಿದ ತಕ್ಷಣ ಅದೆಲ್ಲ ತಂದು ಕೊಡೋದಕ್ಕೆ ಆಗೋದಿಲ್ಲ. ಸೊ ಇದು ಬಂದು ನಂಗೆ ಆ್ಯಕ್ಚುಲಿ ಯಾಕೆ ನಾನು ಹೊಸ ಮನೆ ವ್ಲಾಗ್ನ ಲೇಟ್ ಮಾಡಿದ್ದು ಅಂದರೆ, ಒಂದು ನಾನು ಹಳೆ ಮನೆ ತೋರಿಸ್ತೀನಿ, ಹೊಸ ಮನೆ ತೋರಿಸ್ಬೇಕು ಅಂತ ಇದ್ದಿದ್ದು. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮನೆಗೆ ತುಂಬ ಖರ್ಚು ಮಾಡಿದ್ದೀರಾ ಅಂತ. ಖರ್ಚು ಮಾಡಿದ್ದೀವಿ ಯಾಕಂದರೆ ಅದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ನಮ್ಮ ಇಷ್ಟ, ನಮ್ಮ ದುಡ್ಡು. ಸೊ ನೀವು ತುಂಬ ಖರ್ಚು ಮಾಡಿದ್ದೀರಾ, ತುಂಬ ಎಷ್ಟು ಖರ್ಚಾಯಿತು, ಅದು ಎಷ್ಟು ಖರ್ಚಾಯಿತು ಅನ್ನೋದು ನಂಗೆ ನಿಜ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅದರದೇ ಆದ ಎಫರ್ಟ್ಸ್ ಮತ್ತು ಎಮೋಷನ್ಸ್ ಇದೆ. ಅದ್ರ ಮುಂದೆ ದುಡ್ಡು ಇಸ್ ನಾಟ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ಟೋಲ್ಡ್ ಅಂತ ನಂಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹೇಳಿಲ್ಲ. ಈ ಮನೆ ಇಲ್ಲಿ ಆ ಮನೆಯಲ್ಲಿರೋ ಎಲ್ಲ ಸಾಮಾನುಗಳು ಹೊಸದು. ಈ ಮನೆಯಲ್ಲಿ ಫ್ರಿಜ್ಜು, TV ಎಲ್ಲ ಸೋಫಾಯಿಂದ ಹಿಡಿದು ಎಲ್ಲ ಅಲ್ಲೇ ಉಳಿಸ್ಕೊಂಡಿದ್ದೀವಿ. ಜಸ್ಟ್ ಬಿಕಾಸ್ ಎಲ್ಲ ಆ ಮನೆಗೆ ಹೊಸದು ತೊಗೊಂಡಿದ್ದೀವಿ. ಪ್ಲಸ್ ಈ ಮನೆ ಈಸ್ ಅನ್ ಎಮೋಷನ್ ನಮ್ಮ ಮಾವಿಗೆ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ದರು. ಅಂದರೆ ನನ್ನ ಹಸ್ಬೆಂಡಿನ ಅಜ್ಜಿ ತಾತ ಈ ಮನೆಯಲ್ಲೇ ಹುಟ್ಟು ಬೆಳೆದಿದ್ರು ಅಂತ. ಸೊ ಎಷ್ಟೋ ಜನ ಬಾಡಿಗೆ ಕೇಳಿದಾಗಲೂ ಅವ್ರು ಈ ಮನೆ ಕೇಳೋಕ್ಕೆ ಇಷ್ಟಪಟ್ಟಿಲ್ಲ. ಸೊ ಇದು ಬಂದು ನಮ್ಮ ಹಳೆ ಮನೆ. ಸೊ ನಿಮಗೆ ತೋರ್ಸೋಣ ನಮ್ಮ ಹಳೆ ಮನೆ ಹೇಗಿತ್ತು ಅಂತ ತೋರಿಸಿದ್ದೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಟೇಕ್ ಕೇರ್, ಬಾಯ್.